ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ರಾಧಾಕೃಷ್ಣ ಅರ್ಥಾತ್ ಆರ್ ಕೆ. ಈ ದಿನದ ವಿಶೇಷತೆ ಏನಪ್ಪ ಅಂತಂದರೆ, ನಾನು ಶಿಕಾರಿಪುರ ಪುರಸಭೆಗೆ ಸಂಬಂಧಪಟ್ಟಂಗೆ ಸರ್ವೆ ನಂಬರ್ 13 ಇದೆಲ್ಲೈತಪ್ಪ ಅಂತ ಕೇಳ್ಬೋದು ನೀವು. ಸರ್ವೆ ನಂಬರ್ 13 ಇದೇ ಶಿಕಾರಿಪುರ ಟೌನಿನ ಮಧ್ಯಭಾಗ. ಅಂಬೇಡ್ಕರ್ ಏನು ವೃತ್ತ ಇದೆಯಲ್ಲ, ಅಂಬೇಡ್ಕರ್ ವೃತ್ತದಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಕಿರಣ್ ಟಾಕೀಸಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಮಿಲ್ಲು, ಕೆಲವೊಂದು ಕಾಂಪ್ಲೆಕ್ಸ್ಗಳು, ಅದರ ಪಕ್ಕದಲ್ಲಿ ಕಾಮಧೇನು ಪೆಟ್ರೋಲ್ ಬ್ಯಾಂಕ್ ಆ ಜಾಗ. ಮತ್ತು ಅದ್ರ ಹಿಂದ್ಗಡೆ ಹೋಗ್ಬೇಕು ನೀವು. ಸುಮಾರು 6 ಎಕರೆ 24 ಗುಂಟೆ ಜಾಗದ ಬಗ್ಗೆ ಈ ದಿನ ಮಾತಾಡಲಿಕ್ಕೆ ಹೊರಟಿದ್ದೇನೆ. ಯಾಕೆ ನಾನು ಆ ಜಾಗದ ಬಗ್ಗೆ ಮಾತಾಡ್ತೀನಿ ಅಂತಂದರೆ ವೀಕ್ಷಕರೇ, ಈ ಈಗ ಯಾಕೆ ಪುರಸಭೆ ಅಂತ ಬಾಯಲ್ಲಿ ಬರ್ತಾಯಿತ್ತು ನನಗೆ ಅಂದರೆ, ಈಗ ನಾವು ಆ ಜಾಗಕ್ಕೆ ಹೋಗಿ, ಇವತ್ತು ಡಿಜಿಟಲ್ ಯುಗ ಇದೆ, ಇವತ್ತು ಎಲ್ಲನೂ ಸಹಿತ ಮೊಬೈಲಲ್ಲೇ ಕ್ಲಿಕ್ ಮಾಡಿ ನೋಡ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನೀವು ಇವತ್ತು ಯಾರ ಪಾಣಿಯನ್ನು ತೆಗಿಬೇಕಂತಂದರೆ ಸರ್ವೆ ನಂಬರ್ 13 ಅಂತ ಹೊಡೀರಿ. ಸರ್ವೆ ನಂಬರ್ 13 ಹೊಡೆದು ಕಸ್ಬಾ ಹೋಬಳಿ ಅಂತ ಹೊಡೆದ್ರೆ 6 ಎಕರೆ 24 ಗುಂಟೆ ಜಮೀನು ಪುರಸಭೆ ಸ್ವತ್ತು ಅಂತೇಳಿ ಪಾಣಿ ಬರ್ತದೆ. ನೀವು ಹಾಗೆ ಮುಟೇಶನನ್ನು ನೋಡ್ಬೋದು, ಬೇರೆ ಬೇರೆ ದಾಖಲೆಗಳನ್ನು ಸಹಿತ ಇವತ್ತೆಲ್ಲರೂ ಸಹಿತ ಆನ್ಲೈನಲ್ಲಿ ನೋಡ್ಬೋದು ಸ್ನೇಹಿತರೆ. ಈಗ ಅರ್ಥ ಆಯ್ತು ಅನ್ಸ್ಕೊತೀನಿ ವೀಕ್ಷಕರಿಗೆ. ಸರ್ವೆ ನಂಬರ್ 13ರಲ್ಲಿ 6 ಎಕರೆ 24 ಗುಂಟೆ ಜಮೀನು ಈಗ ಪಾಣಿ ತೆಗೆದರೂ ಸಹಿತ ಬರ್ತದೆ ಪುರಸಭೆ ಸ್ವತ್ತು ಅಂತೇಳಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಜಾಗದಲ್ಲಿ ಮನೆಗಳಿವೆ, ಖಾದರ್ ಖಾನ್ ಬಾವಿ ಇದೆ ಅಂಥೇಳಿ ಈಗಲೂ ಸಹಿತ ಪಾಣಿಗಳು ಬರ್ತದೆ. ಪಾಣಿ ಬಂದ ತಕ್ಷಣವೇ ಅದು ಅಲ್ಲ ಅಂತ ಕೆಲವೊಬ್ರು ಹೇಳಿದ್ರು ನನಗೆ. ಹಾಗಾಗಿ ನನ್ನ ಪುರಸಭೆಗೆ ಹೋಗಿ ಕೆಲವೊಂದು ದಾಖಲೆಗಳನ್ನು ಕಲೆಕ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಆ ದಾಖಲೆಗಳು ಹೇಳ್ತವೆ, ದಾಖಲೆಗಳನ್ನು ನಾನು ನಿಮ್ಮ ವಿಡಿಯೋದಲ್ಲಿ ಪ್ಲೇ ಮಾಡ್ತೇನೆ. ದಾಖಲೆಗಳಲ್ಲಿ ಸ್ಪಷ್ಟವಾಗಿ ಇದೆ, ಅದು ಸುಮಾರು 100-150 ವರ್ಷ ಅಂತಲೇ ತಿಳ್ಕೊಡ್ರಿ. ಹಿಂದೆ ಪುರಸಭೆ ಅಂತ ಇರಲಿಲ್ಲದ ಕಾಲಘಟ್ಟದಲ್ಲಿ, ಏನು ಬ್ರಿಟಿಷರ ಆಳ್ವಿಕೆ ಮೈಸೂರು ಸಂಸ್ಥಾನದ ಕಾಲದಲ್ಲಿ, ಅದು ತುರುಮಂದಿ 6 ಎಕರೆ 24 ಗುಂಟೆ ಏನು ಪಾಣಿ ಬರ್ತಾ ಇದೆಯಲ್ಲ ಈಗ, ಅದು ಒಂದು ಕಾಲದಲ್ಲಿ ತುರುಮಂದಿ. ತುರು ಮೀನ್ಸ್ ದನ ಕರುಗಳು ಮೇಯಲು ಇರ್ತಕ್ಕಂಥ ರಿಸರ್ವೇಷನ್ ಜಾಗ. ನಾವೇ ಚಿಕ್ಕಂದಲ್ಲಿದ್ದಾಗ ಆ ಜಾಗ ಎಲ್ಲ ದೊಡ್ಡ ಕಾಡು ಸ್ನೇಹಿತರೆ, ದೊಡ್ಡ ಕಾಡಿತ್ತದು, ಅದ್ರಾಗೇನು ಎರಡು ಮಾತಿಲ್ಲ. ಈಗ ವಿಷಯಕ್ಕೆ ಬರ್ತೇನೆ. ಆ ತುರುಮಂದಿ ಕ್ರಮೇಣ ಊರು ಬೆಳೆದಂಗೆ ಶಿಕಾರಿಪುರ ಡೆವಲಪ್ಮೆಂಟ್ ಆದಾದಂಗೆ ಅದು ಗ್ರಾಮ ಠಾಣವಾಗಿ ಪರಿವರ್ತನೆ ಆಗ್ತದೆ. ಗ್ರಾಮ ಠಾಣ ಅಂತ ಅದಕ್ಕೆ ಮೆನ್ಷನ್ ಆಗ್ತದೆ ಕಂದಾಯ ಇಲಾಖೆಗಳಲ್ಲಿ. ಆ ಗ್ರಾಮ ಠಾಣ ಆದಮೇಲೆ ಪುರಸಭೆ ಏನು ಅಸ್ತಿತ್ವಕ್ಕೆ ಬರ್ತದೆ ಶಿಕಾರಿಪುರ 1936 ನಂತರ, ಅದು ಪುರಸಭೆಗೆ ಮರ್ಜ್ ಮಾಡ್ತಾರೆ. ಈ 6 ಎಕರೆ 24 ಗುಂಟೆ ಜಾಗವನ್ನು ಪುರಸಭೆಗೆ ಖಾತೆ ಆಗ್ತದೆ. ಅದು ಯಾಕೆ ಆಗ್ತದೆ ಅಂತೇಳಿ ದಾಖಲೆಗಳನ್ನು ನಾನು ಕೇಳಿದ್ದೇನೆ. ದಾಖಲೆಗಳನ್ನು ಇದುವರೆಗೂ ಅಂದರೆ ಹೆಚ್ಚು ಕಮ್ಮಿ 2 ವರ್ಷ ಹೋರಾಟ ನಂದು, ಇದುವರೆಗೂ ದಾಖಲೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೊಡ್ತಾ ಇಲ್ಲ. ಅದು ಯಾಕಂತ ಅವರೇ ಉತ್ತರ ಕೊಡಬೇಕದು. ಈಗ ವಿಷಯಕ್ಕೆ ಬರ್ತಾನೆ. ಈಗ ಸ್ವಲ್ಪ ನಾವು ಹಿಂದಕ್ಕೆ ಹೋಗ್ಬೇಕಾಗ್ತದೆ. ಹಿಂದಕ್ಕಂದರೆ ಒಂದು 45-50 ವರ್ಷದ ಹಿಂದೆ ಹೋಗ್ಬೇಕಾಗ್ತದೆ. ಆವಾಗ ಇನ್ನು KEB ಅಂತಕ್ಕಂಥದ್ದು ಇರಲಿಲ್ಲ. ಈಗೇನು ನಾವು ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಇತ್ತೀಚೆಗೆ ಮೆಸ್ಕಾಮ್ ಆಗಿ ಪರಿವರ್ತನೆ ಆಗೈತದು. ಈ ಮೆಸ್ಕಾಮ್ ಮತ್ತು ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಗಿಂತ ಹಿಂದೆ ಮೈಸೂರು ಸಂಸ್ಥಾನ ಇದ್ದಾಗ ಆವಾಗ ಮೈಸೂರು ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತ ಇತ್ತು ಸ್ನೇಹಿತರೆ. ಇದೆಲ್ಲ ನಿಮಗೆ ಗೊತ್ತಿರಲಿ ವೀಕ್ಷಕರೇ. ಮೈಸೂರು ಸಂಸ್ಥಾನದಲ್ಲಿ ಬ್ರಿಟಿಷರ ಕಾಲದಲ್ಲಿ ಮೈಸೂರು ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತ ಇತ್ತು. ಅದು ಶಿಕಾರಿಪುರದಲ್ಲೂ ಸಹಿತ ಕಾರ್ಯನಿರ್ವಹಿಸ್ತಾ ಇತ್ತು. ಶಿಕಾರಿಪುರದಲ್ಲಿ ಎಲ್ಲಿತ್ತಪ್ಪ ಹಂಗಾದ್ರೆ ಅಂದರೆ, ಇದೇ ಸರ್ವೆ ನಂಬರ್ 13ರಲ್ಲೂ ಸಹಿತ ಮೈಸೂರು ಎಲೆಕ್ಟ್ರಿಸಿಟಿ ಬೋರ್ಡ್ ಕಾರ್ಯನಿರ್ವಹಿಸಿತ್ತು. ಅಲ್ಲಿ ಆಫೀಸ್ಗಳಿದ್ವು, ಕ್ವಾರ್ಟರ್ಸ್ಗಳಿದ್ವು, ಲೈನ್ ಮ್ಯಾನ್ ಕ್ವಾರ್ಟರ್ಸ್ ಇದ್ವು. ಆಮೇಲೆ ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೂ ಸಹಿತ ಅಲ್ಲಿ ತಂಗಲಿಕ್ಕೆ ಕ್ವಾರ್ಟರ್ಸ್ಗಳಿದ್ವು. ಅದನ್ನು ಮುಂದೆ ಈಗ ಗೊತ್ತಾಗ್ತದೆ ನಿಮಗೆ ಎಲ್ಲಿ ಅಂತ ಹೇಳ್ತೀನಿ ನಾನು. ಇದೇ ಜಾಗದಲ್ಲಿ ಹೇಳ್ತಾರೆ ಅದನ್ನು. ಅಲ್ಲಿತ್ತು. ಅದಿದ್ದ ನಂತರ ಏನು ಆ ನಂತರ ಕಾಲಘಟ್ಟದಲ್ಲಿ ಅಲ್ಲಿ ಜಾಗ ಸಾಕಾಗೋದಿಲ್ಲ ಅಂತೇಳಿ ಈಗೇನು ಮುಂದಕ್ಕೆ ಹೋಗಿದೆಯಲ್ಲ KEB ಕೋರ್ಟ್ ಹತ್ತತ್ರ, ಇಲ್ಲಿಂದ ಅವರು ಅಲ್ಲಿ ಹೋಗ್ತಾರೆ, ಅಲ್ಲಿ ಜಾಗ ಕೊಡ್ತಾರೆ ಅವರಿಗೆ, ಅಲ್ಲಿ ಹೋಗ್ತಾರೆ. ಇಲ್ಲಿ ಏನು ಇದ್ವಲ್ಲ ಕ್ವಾರ್ಟರ್ಸ್ಗಳು, ಅವ್ರ ಮನೆಗಳು, ಆಫೀಸ್ಗಳು, ಅವನ್ನ ಯಥಾಸ್ಥಿತಿ ಹಾಗೇ ಬಿಟ್ಟು ಹೋಗಿದ್ರು ಅವರು. ಯಾರು? KEB ಅವರು. ಆ ಯಥಾಸ್ಥಿತಿ ಹಾಗೇ ಇದ್ದ ಜಾಗದಲ್ಲಿ ಆಗಿನ ಅಂದರೆ ಒಂದು 83ರ ಹಿಂದೆ ಏನು ಪ್ರಥಮ ನಮ್ಮ ಮಿನಿಸ್ಟ್ರು ಏನು ಬಸವಣ್ಣಪ್ಪರ್ ಅಂತೇಳಿ, ಮಿನಿಸ್ಟ್ರ್ ಅಲ್ಲ MLA ಸಾಹೇಬರು, ಶಿಕಾರಿಪುರ ತಾಲೂಕಿಗೆ ಸ್ವಾತಂತ್ರ್ಯ ಬಂದ
ಶಿಕಾರಿಪುರದಲ್ಲಿ ಪ್ರಪ್ರಥಮ ಅಂತಂದರೆ ಬಸವಣ್ಣಪ್ಪರು, ಅವರು ಬೋವಿ ಪೈಕರು, ಅವರು ಆ ಕಡೆ ಶಿವಳಪ್ಪದ ಮುತ್ತಿಗೆ ಅಂತ ಬರ್ತದೆ, ಮುತ್ತಿಗೆ ಮಂಚುಕಪ್ಪ ಭಾಗದವರು, ಅವರೊಂದು 5 ವರ್ಷ ಆಳ್ವಿಕೆ ಮಾಡ್ತಾರೆ. ತದನಂತರ ಇದೇ ಚುರ್ಚುಗುಂಡಿ ಭಾಗದ ನಮ್ಮ ವೆಂಕಟಪ್ಪನವರು 2 ಬಾರಿ ಸಹಿತ ಶಿಕಾರಿಪುರ MLA ಆಗಿರ್ತಾರೆ. ಇದು ಗಮನಕ್ಕಿರಲಿ. ಅವರು 2 ಸಹಿತ MLA ಆದಾಗ ನಾನೇನು ಹೇಳಿದೆ, ಈ ಕ್ವಾರ್ಟರ್ ಸ್ಕೂಲು ಈ ಜಾಗವನ್ನು ಅವ್ರ ಸುಪ್ಪತ್ತಿಗೆ ತಗೊಳ್ತಾರೆ. ಅದಕ್ಕೆ ನಿರ್ದೇಶನ ಅಂತಂದರೆ ಅವರು ಸಂಗಮೇಶ್ವರ ವಿದ್ಯಾಸಂಸ್ಥೆ ಅಂತ ಒಂದು ಸಂಸ್ಥೆನ ಹುಟ್ಟಾಕಿ ಅಲ್ಲಿ ದೀನಬಂಧು ವಿದ್ಯಾಪೀಠ ಅಂತ ಶಾಲೆ ಓಪನ್ ಮಾಡ್ತಾರೆ. ಭಾಳಷ್ಟು ಜನಕ್ಕೆ ಗೊತ್ತಿರ್ತದೆ ದೀನಬಂಧು ಶಾಲೆ ಎಲ್ಲಿತ್ತು ಅಂತೇಳಿ. ಅಲ್ಲ, ಶಾಲೆನೇ ಇತ್ತು, ಪಕ್ಕದಲ್ಲಿ ಹಾಸ್ಟ್ಲ್ ಇತ್ತು. ಹಾಸ್ಟ್ಲ್ ಇದ್ದಿದ್ದು ಸಹಿತ ಮೈಸೂರು ಇಂಟರ್ಸಿಟಿ ಬೋರ್ಡ್ ಜಾಗನೇ, ಶಾಲೆ ಇದ್ದಿದ್ದು ಸಹಿತ ಮೈಸೂರು ಇಂಟರ್ಸಿಟಿ ಬೋರ್ಡ್ ಜಾಗಗಳು ಮತ್ತು ಕ್ವಾರ್ಟರ್ಸ್ಗಳೇ. ಆ ಜಾಗವನ್ನು ಇವರು ಸರಿಸುಮಾರು ಅವರ ಆಳ್ವಿಕೆಯಲ್ಲಿ ಇಟ್ಕೊಂಡು ಅಲ್ಲಿ ದೀನಬಂಧು ಶಾಲೆಯನ್ನು ಪ್ರಾರಂಭಿಸ್ತಾರೆ. ಹಾಸ್ಟೆಲ್ಗಳು, ಸಮಾಜ ಕಲ್ಯಾಣದ ಹಾಸ್ಟೆಲ್ಗಳು ಸಹಿತ ಅಲ್ಲಿ ಇರ್ತವೆ. ಈಗಿದ್ದ ಸಂದರ್ಭಗಳಲ್ಲಿ ಒಂದು ಅವರ ಸುಪ್ಪತ್ತಿಗೆ ಎಲ್ಲ ನಡೀತದೆ. ಅವರು ಆಮೇಲೆ ಅವರು MLA ಇದ್ದಾಗ ಅವರು ಸ್ಥಾನವನ್ನು ಬಿಡಬೇಕಾಗುತ್ತದೆ. ಈಗಿನ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಬರ್ತಾರೆ MLA ಆಗಿ. ಆ MLA ಆಗಿ ಬಂದ ಮೇಲೆ ಆ ಜಾಗಗಳು ಹಾಗೇ ಇರ್ತವೆ. ನಾನು ನೋಡಿದಾಗೆ ಸಹಿತ ಹಾಗೇ ಇರ್ತವೆ ಜಾಗಗಳು, ಅದು ಹಾಗೇ ಇರ್ತದೆ. ಆಮೇಲೆ ಹರ್ಯಾಕ್ ಅಂತೇಳಿ ಈ ಸಾರಾಯಿದು ಒಂದು ಇದು ಬರ್ತದೆ, ಒಂದು ಸಿಸ್ಟಮ್, ಅಲ್ಲೇ ಉತ್ಪಾದನೆ ಮಾಡಪ್ಪ ಅಂತ. ಆ ಸ್ವಲ್ಪ ದಿವಸ ಅಲ್ಲಿ ಸಾರಾಯಿ ಮಾಡ್ತಕ್ಕಂಥದ್ದು ನಾವು ಕಣ್ಣಾಗ ನೋಡಿದ್ದೇವೆ. ಆ ದೊಡ್ಡ ದೊಡ್ಡ ಮಳಿಗೆಗಳು ಈಗಲೂ ಹೋದ್ರೆ ನೋಡ್ಬೋದು ಒಳಗಡೆ. ಭಾಳ ಜನಕ್ಕೆ ಗೊತ್ತಿಲ್ಲ. ಮುಂದುಗಡೆ ಅವ್ರು ಏನು ಮಾಡಿದ್ದಾರೆ, ಜನ ಕಾಣಬಾರ್ದು ಅಂತೇಳಿ ಆ ಮಿಲ್ ಅಂತಂದು ಅಡ್ಡ ಇಟ್ಟಾರೆ. ಇತ್ಲ ಮುಂದುಗಡೆ ಬಂದು ಈಗ ಇತ್ತೀಚಿನ ದಿನಗಳೇ ಪೆಟ್ರೋಲ್ ಬ್ಯಾಂಕ್ ಮಾಡಿ ಅಡ್ಡ ಇಟ್ಟಿದ್ದಾರೆ. ನೀವು ಹಿಂದುಗಡೆ ಹೋಗಿ ನೋಡಿದ್ರೆ ಎಲ್ಲ ಹಾಗೆ ಇದ್ದಾವೆ. ಇನ್ನು ಕ್ವಾರ್ಟರ್ಸ್ಗಳು ಯಾವ ತೆಗೆದಿಲ್ಲ ಅವು. ಈಗ ಎಷ್ಟು ಗೊತ್ತಿರಲಿ ಅದು. ಆಮೇಲೆ ಒಳಚರಂಡಿ ಕೆಲಸ ಬರ್ತದೆ. ಒಂದು 10 ವರ್ಷದಿಂದ ಒಳಚರಂಡಿ ಕೆಲಸ ಬಂದಾಗ ಪೈಪು ಅವು ಇವು ಹಾಕ್ಕೊಂಡು ಭಾಳಷ್ಟು ಅಲ್ಲಿ ಇತ್ತು, ಅಲ್ಲಿ ಜಾಗ ಖಾಲಿ ಇತ್ತು, ನಾನು ನೋಡಿದೆ. ಈಗ ಇತ್ತೀಚೆಗೆ ಏನಾಯ್ತು, ಅಲ್ಲೊಂದು ಪೆಟ್ರೋಲ್ ಬ್ಯಾಂಕ್ ರಚನೆ ಆಗ್ತದೆ. ಆ ಪೆಟ್ರೋಲ್ ಬ್ಯಾಂಕ್ ರಚನೆ ಆಗಬೇಕಾದ್ರೆ ನಾವು ಪ್ರಶ್ನೆ ಹಾಕ್ತೇವೆ ಹೋಗಿ ಸಂಬಂಧಪಟ್ಟ ಪುರಸಭೆಯವರಿಗೆ, ಸ್ವಾಮಿ ನೀವು ಪುರಸಭೆ ಜಾಗದಲ್ಲಿ ಪೆಟ್ರೋಲ್ ಬ್ಯಾಂಕ್ ಮಾಡ್ತಾ ಇದ್ದಾರೆ, ಆ ಪೆಟ್ರೋಲ್ ಬ್ಯಾಂಕ್ ಅಭ್ಯರ್ಥಿ ಇರಲಿಲ್ಲ, ಹಳೆಯ ಕಟ್ಟಡಗಳು ಹೊಡಿತಾ ಇದ್ರು. ಏನು ನಾನು ಹೇಳ್ದಲ್ಲ, ಮೈಸೂರು ಇಂಟರ್ಸಿಟಿ ಬೋರ್ಡ್ ಕಟ್ಟಡಗಳು ಇದ್ವಲ್ಲ, ಆಫೀಸು, ವಾಟರ್ ಸ್ಕೂಲು, ಲೈನ್ಮೆನ್, ಅವನು ಹೊಡಿತಾ ಇದ್ರು. ಯಾರು, ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಬಲ್ಯಾಡ್ರ, ಎಲ್ಲರಿಗೂ ಗೊತ್ತಿದೆ ಶಿಕಾರಿಪುರದ ಯಾರು ಅಂತೇಳಿ. ಆ ಪೆಟ್ರೋಲ್ ಬ್ಯಾಂಕ್ ಯಾರು ಅಂತಲೂ ಎಲ್ಲರಿಗೂ ಗೊತ್ತಿರ್ತದೆ, ಅದು ನಾವು ಹೇಳೋ ಅವಶ್ಯಕತೆ ಇಲ್ಲ. ಪುರಸಭೆ ಅರ್ಜಿ ಹಾಕಿದರೆ ಅದಕ್ಕೆ ಉತ್ತರನೂ ಕೊಡಲಿಲ್ಲ, ಆಸ್ತಿ ನಮ್ದಂತೂ ಹೇಳಿಲ್ಲ, ಅವ್ರದ್ದಂತೂ ಹೇಳಿಲ್ಲ. ಅದು NOC ಹೆಂಗೆ ಕೊಡ್ರಿ ಅಂತ ಕೇಳಿದ್ವಿ, ಅದನ್ನೂ ಕೊಡಲಿಲ್ಲ. ಅಲ್ಲಿ ಪೆಟ್ರೋಲ್ ಬ್ಯಾಂಕು ರಚನೆ ಆಯಿತು. ಆ ಪೆಟ್ರೋಲ್ ಬ್ಯಾಂಕ್ ಈಗ ರನ್ನಿಂಗ್ ಇದೆ, ನಡೀತಾನೆ ಐತೆ. ಅವ್ರು ಹಾಗೆ ಒಂದೊಂದೇ ಕಟ್ಟಡಗಳು ಡೆಮಾಲಿಷ್ ಮಾಡ್ತಾ ಎಲ್ಲ ಅವರು ಹ್ಯಾಂಡ್ ಅವ್ರಿಗೆ ತೊಗೊತಾ ಇದ್ದಾರೆ. ಆಗ ಅದೇ ನಮ್ಮ ಪ್ರಶ್ನೆ. ಈಗ ಪುರಸಭೆ ಸ್ವತ್ತಂತ ಪಾಣಿಯಲ್ಲಿದೆ, ಪುರಸಭೆ ದಾಖಲೆಗಳಲ್ಲಿ ಸಹಿತ ಅಲ್ಲಿ MSL ಕ್ವಾರ್ಟರ್ಸ್ ಇರ್ತಕ್ಕಂಥ ದಾಖಲೆಗಳೈತಿ, ದೀನಬಂಧು ಶಾಲೆ ನಡೆಸಿದ್ದಕ್ಕೆ ದಾಖಲೆಗಳೈತಿ, ಆಫೀಸ್ ಇದ್ದಕ್ಕೆ ದಾಖಲೆಗಳೈತಿ. ನಾವು ಸಣ್ಣ ವಯಸ್ಸಿಂದ ನೋಡ್ಕೊತ ಬೆಳ್ಕೊತ ಬಂದಿದ್ದೀವಿ ಸುದೇಸ್ತಾರೆ. ಅಲ್ಲಿ ಕಾಡಿತ್ತು, ಕಾಡಾದ್ಮೇಲೆ ಅಲ್ಲಿ ಸಾಮಿಲ್ ಇತ್ತು. ಮೊದಲಿಗೆ ಮರ ಕೊಯ್ಯೋ ಮಿಷನ್ ಇತ್ತಲ್ಲಿ. ನೀವು ಯಾರಿಗಾರ ಕೇಳ್ರಿ, ಶಿಕಾರಿಪುರ ಹಳೆಯಬ್ರು ಒಂದು 50-60 ವರ್ಷ ಹಿಂದಿನ ಯಜಮಾನ್ರಿಗೆ ಕೇಳ್ರಿ, ಅಲ್ಲಿ ದೊಡ್ಡ ಸಾಮಿಲ್ ಇತ್ತು, ಮರ ಕೊಯ್ತಕ್ಕಂಥ ಮಿಷನ್ ಇದ್ದಿದ್ದು ನೋಡಿದ್ದೇವೆ ನಾವೆಲ್ಲ. ಅದಾದ ಮೇಲೆ ಅಲ್ಲಿ ಏನು ಮಾಡ್ತಾರೆ, ಎಣ್ಣಿನ ಗಾಣ, ಎಣ್ಣೆ ತೆಗೆಯೋರು ಸ್ವಲ್ಪ ದಿವಸ, ಅದನ್ನು ನಾವು ನೋಡಿದ್ದೇವೆ. ಎಣ್ಣೆ ಆದಮೇಲೆ ನೆಕ್ಸ್ಟ್ ಈಗ ಒಂದು ಭತ್ತದ ಮಿಲ್ ಐತಿ. ಆ ಭತ್ತದ ಮಿಲ್ ಹಿಂದಿನ ಜಾಗ ಹೇಳ್ತಾರೆ ನಾವು, ಭತ್ತದ ಮಿಲ್ಲೂ ಸಹಿತ ಅದು ಆ್ಯಕ್ಚುಲಿ ಪುರಸಭೆ ಜಾಗದಲ್ಲಿ ಇರ್ತಕ್ಕಂಥದ್ದು. ಅವಾಗಿಂದ ಇದ್ದಿದ್ದಾರೆ ಪಾಪ, ಇದ್ಕೊಳ್ಳಿ, ಅದಕ್ಕೆ ನಾವು ಯಾರು ಪ್ರಶ್ನೆ ಇಲ್ಲ. ಹಿಂದಿಂದ ಇದ್ದಾರೆ, ಇದ್ಕೊಳ್ಳಿ, ಅದ್ರ ಎರಡು ಪ್ರಶ್ನೆ ಇಲ್ಲ. ಉಳಿದ ಜಾಗ ಏನೈತಲ್ಲ ಸ್ನೇಹಿತರೆ, ವೀಕ್ಷಕರೇ, ಉಳಿದ ಜಾಗ 6 ಎಕರೆ 24 ಗುಂಟೆಯಲ್ಲಿ ಮಿಲ್ಲಿಗೆ ಎಷ್ಟು ಹೋಗಿರ್ತದೆ. ಅವ್ರು ಹಿಂದಿಂದ ಬಿಡ್ರಿ, ನಾವು ಸಣ್ಣಕ್ಕಿದ್ದಾಗಲೂ ಮಿಲ್ಲಿತ್ತು, ನಮ್ಮ ತಂದರಿದ್ದಾಗಲೂ ಮಿಲ್ಲಿತ್ತು, ನಮ್ಮ ಅಜ್ಜರಿದ್ದಾಗಲೂ ಮಿಲ್ಲಿತ್ತು. ಮೂರನೇ ತಲೆಮಾಲೆ ಐತೆ ಅಂತ ಇಟ್ಕೊಂಡ್ರಿ. ಇಲ್ಲಿ ಅದ್ರ ಬಗ್ಗೆ ನಾವು ಪ್ರಶ್ನೆ ಹಾಕೋಕೆ ಹೋಗೋದಿಲ್ಲ. ಅವ್ರ ಜಾಗ ಅವ್ರ ಹೆಸರಿಗೆ ಮಾಡ್ಕೊಂಡಿದ್ರೆ ಖುಷಿ ನಮಗೆ, ಮಾಡ್ಕೊಂಡಿದ್ರೆ. ಮಾಡದೆ ಪುರಸಭೆ ಹೆಸರಿಗೆ ಈಗಲೂ ಇದೆ ಅಂತ ನಾವು ಅಂತೀವಿ. ಯಾಕಂದರೆ ಪಾಣಿ ಬರ್ತದಲ್ಲ, ಈಗ ತೆಗೆದ್ರು ಪಾಣಿ ಬರ್ತದೆ, ದಾಖಲೆಗಳು ಹೇಳ್ತಾವಲ್ಲ. ಈಗ ಪುರಸಭೆ ಚೀಫ್ ಆಫೀಸರಿಗೆ ನಾವು ಸಂಕ್ಷಿಪ್ತವಾಗಿ ಒಂದು ಮಾಹಿತಿ ಆ್ಯಕ್ಟಲ್ಲಿ ಅರ್ಜಿನೂ ಸಹಿತ ಕೊಡ್ತೇನೆ. ಸರ್, ಸದರಿ ಹಿಂದೆಲ್ಲ ಆಸ್ತಿಗಳು ಈ ಖಾತೆಗಳಿದ್ದವು, ಈಗ ಯಾರ್ಯಾರ ಹೆಸರಿಗೆ ಖಾತೆ ಮಾಡಿಕೊಟ್ಟಿರಿ, ಒಂದು ನಮಗೆ ಪತ್ರಿಕೆಯಲ್ಲಿ ವರದಿ ಮಾಡಲಿಕ್ಕೆ ಒಂದು ಬೇಕಾಗ್ತದೆ, ಕೊಡ್ರಿ ಸರ್ ಅಂತ ಒಂದು ಲೆಟ್ರಲ್ಲಿ ಕೊಡಿ. ಇದುವರೆಗೂ ಕೊಡಲಿಲ್ಲ ನಮ್ಮ ಚೀಫ್ ಆಫೀಸರ್ ಅವರು. ಅದು ಯಾಕಂತ ಅವರೇ ಹೇಳ್ಬೇಕು, ಕೊಡೋದೇ ಇಲ್ಲ ಅವರು. ಮಾಹಿತಿ ಆ್ಯಕ್ಟಲ್ಲಿ ಅರ್ಜಿಗಳನ್ನು ಕೊಟ್ಟರೆ ಅದಕ್ಕೆ ಉತ್ತರನೇ ಕೊಡೋದಿಲ್ಲ, ನೆಗ್ಲಿಜಿಬಲ್. ನೀವೇನು ಮಾಡ್ಕೊತೀರಿ ಮಾಡ್ಕೊಳ್ರಿ, ನಾನು ಕೊಡೋದಿಲ್ಲ ಅಂತಕ್ಕಂಥ ನೇರ ನಿರಂತರ ಆಗಿರ್ತಕ್ಕಂಥ ಒಂದು ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅವರು. ಆಮೇಲೆ ನಾವು ಕೆಲವೊಂದು ಸಂಘ ಸಂಸ್ಥೆಗಳನ್ನ ಕಟ್ಕೊಂಡು ಒಂದು ಹೋರಾಟವನ್ನು ಸಹಿತ ಮಾಡಿ DC ಆಫೀಸಿಗೆ ಅರ್ಜಿನೂ ಸಹಿತ ಕೊಟ್ಟಿದ್ದೀವಿ.
ಇದು ಪುರಸಭಾ ಸ್ವತ್ತು ಸ್ವಾಮಿ, ಇದು ಸಾರ್ವಜನಿಕರಿಗೆ ಮೀಸಲಾಗಿರಬೇಕು. ಅಲ್ಲಿ ಒಳ್ಳೆ ಒಂದು ಉದ್ಯಾನವನ ಅನ್ನಬೇಕು. ಇಲ್ಲ SC ST ಜನ ಇಲ್ಲ ಬೇರೆ ಯಾರ್ಯಾವ ವರ್ಗದವರಿಗೆ ಬಡಬಗ್ಗರಿಗೆ ಅಲ್ಲಿ ಜಾಗ ಕೊಡ್ರಿ, ಭಾಳ ಚೆನ್ನಾಗೈತೆ ಸಿಟಿಯಲ್ಲಿ ಜಾಗ. ಈಗ ಕೋಟ್ಯಾಂತರ ರೂಪಾಯಿ ವ್ಯಾಲ್ಯೂ ಬೆಳತಕ್ಕಂಥ ಆಸ್ತಿ ವೀಕ್ಷಕರೇ, ಅದು ಕಮ್ಮಿ 1 ಕೋಟಿ 2 ಕೋಟಿ ಆಸ್ತಿ ಅಲ್ಲ. ಅದು 6 ಎಕರೆ 24 ಗಂಟೆ ನೀವು ಯೋಚನೆ ಮಾಡಿ. ಶಿವಮೊಗ್ಗ ರೋಡಲ್ಲಿ ಮೇನ್ ರೋಡಲ್ಲಿ ಇರ್ತಕ್ಕಂಥ ಜಾಗ. ಯಾಕೆ ಈ ಪುರಸಭೆಯವರು ಅದನ್ನು ತಮ್ಮ ತೆಕ್ಕೆಗೆ ತಗೊಂತ ಇಲ್ಲ? ಇದು ನಮ್ಮ ಪ್ರಶ್ನೆ. ಅದು ಏನೇ ಇರಲಿ, ಪುರಸಭೆಯವರು ನೇರ ಹೇಳ್ಬೋದಾಯ್ತು, ನಾವು ಕೇಳಿದ ದಾಖಲೆಗಳನ್ನು ಕೊಡ್ಬೋದಾಯ್ತು, ಉತ್ತರ ಯಾರ ಹೆಸರಿಗೆ ಖಾತೆ ಐತಿ ಕೊಡ್ಬೋದಾಯ್ತು. ಆ ಖಾತೆ ಅವ್ರಿಗೆ ಹೆಂಗಾಯ್ತು, ಯಾವ ಕಾಲಘಟ್ಟದಲ್ಲಾಯ್ತು, ಏನು ಬಾಡಿ ತೀರ್ಮಾನ ಮಾಡಿದ್ರು, ಇಲ್ಲ ಯಾರು ಬಲಾಢ್ಯರಿಂದ ಮಾಡಿಕೊಂಡ್ರು, ಗೊತ್ತಾಗಬೇಕಲ್ಲ ನಮಗೆ, ಸಾರ್ವಜನಿಕರಿಗೆ ಗೊತ್ತಾಗಬೇಕಲ್ಲ. ನನಗೆಲ್ಲ ಶಿಕಾರಿಪುರ ಜನಕ್ಕೆ ಗೊತ್ತಾಗಲ್ಲ ಆಸ್ತಿಗಳನ್ನು ಬೇರೆ ಹೆಸರು ಹೆಂಗೆ ಮಾಡಿದ್ರು ಅಂತ. ಹಂಗೆ ಮಾಡಿದ್ದೇ ನಿಜ ಆಗಿದ್ದರೆ ದಾಖಲೆಗಳು ಕೊಡಬೇಕಾಯ್ತು, ಅವ್ರು ಇದುವರೆಗೂ ಕೊಟ್ಟಿಲ್ಲ. ಆಮೇಲೆ ನಾವು ಸ್ವಲ್ಪ ಪತ್ರಿಕೆಯಲ್ಲಿ ವರದಿ ಮಾಡಿದೆವು ಅದನ್ನು. ಭೋವಿ ಸಮಾಜ ಅಂತೇಳಿ ಒಂದು ಮಾಸಿಕ ಪತ್ರಿಕೆಯಲ್ಲಿ ಸಹಿತ ಸವಿಸ್ತಾರವಾಗಿ ವರದಿ ಡಾಕ್ಯುಮೆಂಟ್ಸ್ ಇಟ್ಟು ವರದಿ ಮಾಡಿ ಪತ್ರಿಕೆಯನ್ನು ತಗೊಂಡು ಪುರಸಭೆ ಚೀಫ್ ಆಫೀಸರಿಗೆ ಕೊಟ್ಟಿದ್ದೇವೆ, ಎಲ್ಲರಿಗೂ ಕೊಟ್ಟಿದ್ದೇವೆ. ಅದನ್ನು ಪತ್ರಿಕೆಯನ್ನು ಸಹಿತ ಹಂಚಿದ್ದೇವೆ. ಅದರ ನಂತರ ಕ್ರಾಂತಿ ಕಿಡಿ ಅಂತಕ್ಕಂಥ ಪತ್ರಿಕೆಯಲ್ಲಿ ಸಹಿತ ವರದಿ ಆಗ್ತದೆ. ಆಮೇಲೆ ನನ್ನ ಸ್ವಂತ ಬ್ಲಾಗರಲ್ಲಿ ಸಹಿತ ನಾನು ವರದಿಯನ್ನು ಮಾಡಿದ್ದೇನೆ. ಇಷ್ಟೆಲ್ಲ ವರದಿಗಳ ಮೇಲೆ ಮಾಡ್ತಾನೇ ಇದ್ದೇವೆ. ಮಾಡಿಬಿಟ್ಟು ಚೀಫ್ ಆಫೀಸರ್ಗೆ ಕೇಳ್ತಾ ಇದ್ದೀವಿ. ನಾನು ಪತ್ರಿಕೆಯಲ್ಲಿ ವರದಿ ಆದಮೇಲೆ ಪತ್ರಿಕೆಯನ್ನು ಇಟ್ಟು ಕೇಳಿದ್ದೇನೆ ಚೀಫ್ ಆಫೀಸರ್ಗೆ, ಏನಂತೇಳಿ, ಸಾಹೇಬ್ರೆ ನೀವಂತೂ ಯಾವುದೋ ಮಾಹಿತಿ ಹಾಕಲು ಉತ್ತರ ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಏನು ಮಾತಾಡ್ತಾನೆಲ್ಲ, ಮೌನಕ್ಕೆ ಶರಣಾಗಿದ್ದೀರಿ. ನಾವು ಬಂದ ತಕ್ಷಣ ಎದ್ದೋಗ್ಬಿಡ್ತೀರಿ, ಇಲ್ಲ ನಾವು ಬಂದಂಗೆ ಬ್ಯುಸಿ ಮಾಡ್ಕೊತೀರಿ, ನಮ್ಮ ಫೋನ್ಗಳನ್ನೇ ರಿಸೀವ್ ಮಾಡಲ್ಲ. ವಿಶೇಷವಾಗಿ ಅಂದರೆ ಮುಖ್ಯಾಧಿಕಾರಿಗಳು ಪುರಸಭೆಗೆ ಫೋನನ್ನೇ ರಿಸೀವ್ ಮಾಡೋದಿಲ್ಲ. ಯಾಕೆ ಫೋನೇ ರಿಸೀವ್ ಮಾಡೋದಿಲ್ಲ? ಹಾಗಾಗಿ ಈ ವರದಿ ಬಂದಿದೆಯಲ್ಲ, ಈ ವರದಿಗೆ ನೀವು ಉತ್ತರನ ಕೊಡಬೇಕು. ಪುರಸಭೆ ಜಾಗ ನಿಮ್ದು ಹೌದೋ ಅಲ್ಲೋ, ನಾವು ಮಾಡಿರ್ತಕ್ಕಂಥ ವರದಿ ಸರಿ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ನಮಗೆ ಲಿಖಿತ ಉತ್ತರ ಕೊಡ್ರಿ ಅಂತೇಳಿ ಕೇಳಿದರೆ, ಅವರು ಒಂದು ಬಾಯಿ ಮಾತಲ್ಲೊಂದು ಮಾತು ಹೇಳಿದ್ರು, ಇಲ್ಲ ರಾಧಾಕೃಷ್ಣ ಅವರೇ ಅದನ್ನು ಎಂಥದ್ದು ಸರ್ವೆಗೆ ಹಾಕಿದ್ದೀವಿ ಅಂದರು. ನಿಮ್ಮ ಜಾಗ ನೀವು ಐತಲ್ಲ ಅಂತ ಹೇಳಕ್ಕೆ ಸರ್ವೆ ಮಾಡ್ಬೇಕಂದೆ. ಆದರೂ ನಾನು ಸರ್ವೆಗೆ ಕೊಡ್ರಿ ಅಂದರೆ ಸರ್ವೇರನ್ನ ಮಾಡಿ ಸರ್ವೆ ರಿಪೋರ್ಟ್ ಕೊಟ್ಟಿದ್ದಾರಂತ ಅವರಿಗೆ. ಮತ್ತು ಓದಿ ನಾವು ಚೀಫ್ ಆಫೀಸರ್ ಮತ್ತು ಸರ್ವೆ ಆಗಿದೆ ಅಂತ ಸರ್, ಮತ್ತು ಸರ್ವೆ ಆಫೀಸರ್ ಏನು ನಿಮಗೆ ಕೊಟ್ಟಿದ್ದಾರೆ ಅದನ್ನು ಕೊಡ್ರಿ ನಮಗೆ ಒಂದು ಕಾಪಿ ಅಂದರೆ, ನಿಮಗೆ ಕೊಡೋದಿಲ್ಲ ಅದು ನಾವು ಲೋಕಾಯುಕ್ತರಿಗೆ ಕೊಡ್ತೀವಿ, ಕೋರ್ಟಿಗೆ ಕೊಡ್ತೀವಿ, ನಿಮಗೆ ಕೊಡೋಕ್ಕೆ ಬರಲ್ಲ ಅಂದರು. ಅಲ್ಲ ಸ್ವಾಮಿ, ಅರ್ಜಿ ಕೊಟ್ಟಿರೋದು ನಾನು, ರೇಟಿಂಗ್ ಸರ್ ಬರೆದು ಕೊಟ್ಟಿದ್ದೇನೆ, ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ನಮಗೆ ಸರ್ವೆ ರಿಪೋರ್ಟ್ ಕೊಡ್ರಿ ಅಂತ. ಕೊಡೋದಿಲ್ಲ ಅಂತೀವಿ. ಹಾಗಾಗಿ ನಮಗೆ ಸಾಮಾನ್ಯವಾಗಿ ನನಗಂತಲ್ಲ ಸಾರ್ವಜನಿಕರು ಒಂದು ಪ್ರಶ್ನೆ ಕಾಡೋದಿಷ್ಟೇ, ಯಾಕೆ ಚೀಫ್ ಆಫೀಸರು ಯಾವ ವಿಷಯನೂ ಹೊರಗೆ ಹೇಳ್ತಾ ಇಲ್ಲ, ಲಿಖಿತ ದಾಖಲೆಗಳನ್ನು ಯಾಕೆ ಕೊಡ್ತಾ ಇಲ್ಲ? ನಮ್ಮದು ಅಂತಾರೆ ಹೇಳ್ಬೇಕು, ನಮ್ದು ಅಲ್ಲ ಅಂತ ಹೇಳ್ಬೇಕು. ಇಲ್ಲ ಬೇರೆ ಹೆಸರಿಗೆ ಅದು ಖಾತೆ ಆಗ್ಬಿಟ್ಟಿದ್ದಪ್ಪ, ನಾನು ಬರೋಕ್ಕಿಂತ ಮುಂಚೆನೇ ಆಗೋಗೈತಿದ್ದವರಿಗೆ, ನೀವೇನಿದ್ರು ಕೋರ್ಟ್ ಮುಖಾಂತರ ಮಾಡ್ಕೊಳ್ಳಿ ಅಂತಾರೆ ಹೇಳ್ಬೇಕು, ಉತ್ತರ ಕೊಡ್ಬೇಕು ತಾನೆ. ಅವನು ಹೇಳಲ್ಲ ಇವ್ರು ಚೀಫ್ ಆಫೀಸರ್. ಆ ವಿಷಯ ಎತ್ತಿದ್ರೆ ಮುಗಿತು, ಎದ್ದು ಹೊಡ ಹೋಗೋದು, ಬೇರೆ ಕಡೆ ಅವ್ರು ತಲೆಮರೆಸ್ಕೊಳ್ಳೋದು, ಫೋನ್ ಎತ್ತಲಂಗಿರ್ತಕ್ಕಂಥದ್ದು, ಅರ್ಜಿ ಕೊಟ್ಟರೆ ಅದೇನು ಕಾಸದ ಬಿಟ್ಟು ಹೋಗಿಸ್ತಕ್ಕಂಥದ್ದು. ಮಾಹಿತಿ ಆಗ್ತಿಲ್ಲ ಅರ್ಜಿ ಕೊಟ್ಟರು ಇವ್ರು ಎದುರೋದಿಲ್ಲ ರೀ, ನಾವು ಬೆಂಗಳೂರಿಗೆ ಹೋಗ್ಬೇಕಂತೆ ಮಾಹಿತಿ ಆಯೋಗದೋಗಿ ಹೋಗುವಂತ. ಹಾಗಾಗಿ ವೀಕ್ಷಕರೇ, ನನ್ನ ಒಂದು ಏನಪ್ಪ ಕಾನ್ಸೆಪ್ಟ್ ಅಂತಂದರೆ, ನಾನು ಕಳೆದ 2 ವರ್ಷದಿಂದ ಸಹಿತ ಈ ಒಂದು ಸಬ್ಜೆಕ್ಟನ್ನು ಕೈಗೆಟ್ಕೊಂಡಿದ್ದೀನಿ. ಇದ್ರ ಉದ್ದೇಶ ಇಷ್ಟೇ, ಶಿಕಾರಿಪುರ ಟೌನಿನ ಮಧ್ಯಭಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಳೆದ ಆಸ್ತಿ ಪುರಸಭೆಗೆ ಪಾಣಿ ಇದೆ. ಇವ್ರು ಯಾಕೆ ಅದನ್ನು ಬೇರೆ ಬೇರೆಯವರಿಗೆ ಬಿಟ್ಟು ಸುಮ್ಮನೆ ಇದ್ದಾರೆ? ಬೇರೆಯವರಿಗೆ ಬಿಟ್ಟು ಯಾಕೆ ಇವರು ಸುಮ್ಮನೆ ಇದ್ದಾರೆ? ರೆಕಾರ್ಡ್ಗಳನ್ನು ಕೊಡಬಹುದಾಗಿತ್ತು, ಆದರೂ ಕೊಡ್ತಾ ಇಲ್ಲ. ಅದು ಕೊಡ